ನಾನು ಸೀಮಾ ನಾಯಕ್, ಟಿಜಿಟಿ ಶಿಕ್ಷಕಿ, ಸರಕಾರಿ ಮಾದರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬೆಳುವಾಯಿ ಮೇಲ್ ಕೆಸರಗದ್ದೆ, ಮೂಡುಬಿದ್ರೆ ವಲಯ, ದಕ್ಷಿಣ ಕನ್ನಡ. ನನ್ನ ಬಳಿ ಇರುವಂತಹ ಮಾದರಿಯ ಮೂಲಕ ನಾವು ಸುಮಾರು 8 ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಬಹುದು. ಟೈಪ್ಸ್ ಆಫ್ ಆಂಗಲ್ಸ್, ಆಂಗಲ್ ಆಫ್ ರೊಟೇಷನ್, rotational symmetry of order, sum of the angles of a triangle is 180 degree, sum of the angles of a quadrilateral is 360 degree, sum of the two interior angles is equal to the outer angle of the triangle, bar graph, ಹಾಗೆ ಇಂಟ್ರೊಡಕ್ಷನ್ ಟು ಗ್ರಾಫ್ಸ್. ಇಷ್ಟೆಲ್ಲ ಕಾನ್ಸೆಪ್ಟ್ಗಳನ್ನು ಈ ಒಂದು ಮಾದರಿಯ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಅತ್ಯಂತ ಸುಂದರ ರೀತಿಯಲ್ಲಿ ವಿವರಣೆಯನ್ನು ಕೊಡಬಹುದು. ಮೊದಲಿಗೆ ಟೈಪ್ಸ್ ಆಫ್ ಆಂಗಲ್ಸ್. ಇಲ್ಲಿ 0 ಡಿಗ್ರಿಯಲ್ಲಿ ಈಗ ಕೋನ ಇದೆ. ಕೋನ ವೃದ್ಧಿಸ್ತಾ ಹೋದ ಹಾಗೆ ಇದು ಅಕ್ಯೂಟ್ ಆಂಗಲ್ ಅಥವಾ ಲಘುಕೋನ. ಲಘುಕೋನ 0 ಡಿಗ್ರಿಯಿಂದ 90 ಡಿಗ್ರಿಯ ತನಕ, 89 ಡಿಗ್ರಿ ತನಕ ಬರ್ತದೆ. 90 ಡಿಗ್ರಿ ಅಂತ ಹೇಳುವಂಥದ್ದು ಲಘು ರೈಟ್ ಆಂಗಲ್ ಅಥವಾ ಲಂಬಕೋನ. ಲಂಬಕೋನದಿಂದ ಮುಂದಕ್ಕೆ ಹೋಗ್ತಾ ವಿಶಾಲ ಕೋನ ಆಪ್ಟ್ಯೂಸ್ ಆಂಗಲ್. ಆಪ್ಟ್ಯೂಸ್ ಆಂಗಲ್ ನಂತರ ಮುಂದಕ್ಕೆ ವೃದ್ಧಿಸ್ತಾ ಹೋದ ಹಾಗೆ 180 ಡಿಗ್ರಿಗೆ ಸ್ಟ್ರೇಟ್ ಆಂಗಲ್ ಅಥವಾ ಸರಳ ಕೋನವಾಗಿ ಬರ್ತದೆ. ಹೀಗೆ ಇನ್ನು ಇಲ್ಲಿ ಮುಂದುವರಿತಾ ಇದ್ದ ಹಾಗೆ ಇದು ಸರಳಾಧಿಕ ಕೋನ ಅಥವಾ ರಿಫ್ಲೆಕ್ಟ್ ಆಂಗಲ್. ಈ ಕೋನವನ್ನು ನಾವಿಲ್ಲಿ ಅಳತೆ ಮಾಡಬಹುದು. ಎಷ್ಟು ಡಿಗ್ರಿಯಲ್ಲಿ ಇದೆ, ಇಲ್ಲಿಂದ 0 ಡಿಗ್ರಿಯಿಂದ ಉಂಟಾದಂತಹ ಈ ಕೋನ ಎಷ್ಟು ಡಿಗ್ರಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ನಮಗೆ ಇಲ್ಲಿ 360 ಡಿಗ್ರಿಯ ಕೋನವನ್ನು ಕೊಟ್ಟಿರುವುದರಿಂದ ಇಲ್ಲಿ ನಾವು ಕೋನವನ್ನು ಅಳತೆ ಮಾಡಬಹುದಾಗಿದೆ. ಹಾಗೆಯೇ ರಿಫ್ಲೆಕ್ಸ್ ಆಂಗಲ್ ಅಥವಾ ಸರಳಾಧಿಕ ಕೋನ. ನಂತರ ಒಂದು ಸಂಪೂರ್ಣ ಸುತ್ತು ಸುತ್ತಿದಾಗ ಪೂರ್ಣ ಕೋನ ಅಥವಾ ಕಂಪ್ಲೀಟ್ ಆಂಗಲ್ 360 ಡಿಗ್ರಿಗೆ ಬರ್ತದೆ. ಈ ಒಂದು ಪರಿಕಲ್ಪನೆಯನ್ನು ಅತ್ಯಂತ ಸುಂದರವಾಗಿ ಈ ಒಂದು ಮಾದರಿಯ ಮೂಲಕ ತೋರಿಸಬಹುದು. ಹಾಗೆಯೇ ಆಂಗಲ್ ಆಫ್ ರೊಟೇಷನ್, ಸಿಮ್ಮೆಟ್ರಿ ಪಾಠದಲ್ಲಿ ಬರುವಂತಹ ಆಂಗಲ್ ಆಫ್ ರೊಟೇಷನ್ ಅನ್ನು ತೋರಿಸಬಹುದು. ಯಾವುದೇ ಒಂದು ಚಿತ್ರ ಕೊಟ್ಟಿರುವಂತಹ ಚಿತ್ರವನ್ನು ತಗೊಂಡು ಇಲ್ಲಿ ಫಿಕ್ಸ್ ಮಾಡಬೇಕು. ಮಧ್ಯ ಇದು ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳುವಂಥದ್ದು ಸೆಂಟರ್ ಆಫ್ ರೊಟೇಷನ್. ಸೆಂಟರ್ ಆಫ್ ರೊಟೇಷನ್ ಅನ್ನು ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಒಂದು ಬಿಂದುವನ್ನು ಗುರುತಿಸಿಕೊಳ್ಬೇಕು. ಎಲ್ಲಿ ಗುರುತಿಸಿಕೊಳ್ಬೇಕು? 0 ಡಿಗ್ರಿಯಲ್ಲಿ ಗುರುತಿಸಿಕೊಳ್ಬೇಕು. 0 ಡಿಗ್ರಿಯಲ್ಲಿ ಗುರುತಿಸಿಕೊಂಡಾದ ನಂತರ ಈಗ ಇದು ಒಂದು ಸಂಪೂರ್ಣ ಸುತ್ತಬೇಕು. ಸುತ್ತುವಾಗ ಹೆಚ್ ಎನ್ನುವಂತಹ ಒಂದು ಲೆಟರ್ ಎಷ್ಟು ಸಲ ತನ್ನ ಮೂಲ ಸ್ಥಾನವನ್ನು ಪಡ್ಕೊಳ್ತದೆ ಅದು ಆರ್ಡರ್ ಆಫ್ ರೊಟೇಷನ್. ಅದು ಯಾವ ಡಿಗ್ರಿಯಲ್ಲಿ, ಯಾವ ಕೋನದಲ್ಲಿ ಅದು ತನ್ನ ಮೂಲ ಸ್ಥಾನವನ್ನು ಪಡ್ಕೊಳ್ತದೆ ಅದು ಆಂಗಲ್ ಆಫ್ ರೊಟೇಷನ್. ಈಗ ಈ ಬಿಂದುವನ್ನ ಗುರುತಿಸಿ 0 ಡಿಗ್ರಿಯಿಂದ ನಾನು ಸುತ್ತುತ್ತಾ ಹೋಗ್ತೇನೆ. ಹೆಚ್ಚನ್ನ ಈಗ ಸುತ್ತುತ್ತಾ ಹೋಗ್ತಾ ಇದ್ದ ಹಾಗೆ ನೋಡಿ 0 ಡಿಗ್ರಿಯಿಂದ 90 ಡಿಗ್ರಿಗೆ ಬಂದೆ. 90 ಡಿಗ್ರಿಯಿಂದ ಇಲ್ಲಿಗೆ ನೋಡಿ 180 ಡಿಗ್ರಿಗೆ ಬರುವಾಗ ಈ ಬಿಂದು 180 ಡಿಗ್ರಿಯ ಮೇಲೆ ಇದೆ. ಹೆಚ್ಚು ತನ್ನ ಮೂಲ ಸ್ಥಾನವನ್ನ ಪಡ್ಕೊಂಡಿದೆ. ಅರ್ಧ ಸುತ್ತು ಕಂಪ್ಲೀಟ್ ಆಗಿದೆ. ಈಗ ಮುಂದುವರಿಸಿ ಕಂಪ್ಲೀಟ್ ಒಂದು ಸುತ್ತನ್ನು ಹಾಕುವಾಗ 360 ಡಿಗ್ರಿ ಕವರ್ ಮಾಡುವಾಗ ಹೆಚ್ಚು 2 ಸಲ ತನ್ನ ಮೂಲ ಸ್ಥಾನವನ್ನ ಪಡ್ಕೊಳ್ತದೆ. ಸೊ ಫಿಕ್ಸ್ಡ್ ಪಾಯಿಂಟ್ ಇಸ್ ದ ಸೆಂಟರ್ ಆಫ್ ರೊಟೇಷನ್. ಹೆಚ್ ಇಸ್ ಟರ್ನ್ 180 degree. It will come to its original position. So 180 degree is called its angle of rotation, and in one round it completes 2 times its original place. So the order of rotation is 2. Next, ಇದನ್ನ ತಿರುಗಿಸಿದಾಗ ಈ ರೀತಿಯಲ್ಲಿ ಇಲ್ಲಿ 3 ತ್ರಿಭುಜವನ್ನ ಮಾಡಿದೆ. ಯಾವುದೇ ತ್ರಿಭುಜವನ್ನ ಮಾಡಬಹುದು ನಾವು. ಇಲ್ಲಿ ಸಮಬಾಹು, ಸಮದ್ವಿಬಾಹು, ಅಸಮಕೋನ, ಯಾವುದೇ ಒಂದು ಕೋನವನ್ನು ನಾವಿಲ್ಲಿ ಬಳಸಬಹುದು. ಹೀಗೆ ಇದರಲ್ಲಿ ಕೋನಮಾಪಕವನ್ನ ಇಟ್ಟು ಈ ರಬ್ಬರ್ ಬ್ಯಾಂಡ್ ನ ಗೆರೆಯ ಕೆಳಗೆ ಕೋನಮಾಪಕದ ಗೆರೆಯನ್ನ ಇಟ್ಟು ಇಲ್ಲಿ ಕೋನವನ್ನು ಅಳತೆ ಮಾಡಬೇಕು. ಈ ಬದಿಯಲ್ಲಿ ಕೂಡ ಹಾಗೆ ಈ ರೇಖೆಯ ಮೇಲೆ 0ಯಿಂದ ಕೋನವನ್ನ ಅಳತೆ ಮಾಡಬೇಕು. ಇಲ್ಲಿಂದ ಈ ಕೋನವನ್ನ ಅಳತೆ ಮಾಡಬೇಕು. ಈ 3 ಒಳ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ ಅಂತ ಹೇಳಿಕೊಂಡು ನಾವು ಇಲ್ಲಿ ಮಾಡುವ ಈ ಕ್ರಿಯೆಯನ್ನ ಮಾಡುವ ಮೂಲಕ, ಲೆಕ್ಕವನ್ನ ಮಾಡುವ ಮೂಲಕ ನಾವು 180 ನೋಡಬಹುದು. ಯಾವುದೇ ರೀತಿಯ ತ್ರಿಭುಜವನ್ನ, ಯಾವುದೇ ಶೇಪ್ ನ ತ್ರಿಭುಜವನ್ನ ನಾವು ಮಾಡಿದ್ರೂ ಕೂಡ ಅಲ್ಲಿ ನಮಗೆ 3 ಒಳಕೋನಗಳ ಮೊತ್ತ 180 ಸಿಗ್ತದೆ. ಇನ್ನು ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಇನ್ನೊಂದು ಕೋನಮಾಪಕವನ್ನು ಹಾಕಿ ಇಲ್ಲಿ 4 ಒಳಕೋನಗಳ ಮೊತ್ತವನ್ನು ನಾವು ಕೌಂಟ್ ಮಾಡಿದಾಗ, ಎಲ್ಲವನ್ನ ಕೂಡಿಸಿದಾಗ ನಮಗೆ 360 ಡಿಗ್ರಿ ಅಂತ ಹೇಳಿ ಮಗುವಿಗೆ ಸುಂದರವಾಗಿ ನಾವು ವಿವರಣೆಯನ್ನು ಕೊಡುವ ಮೂಲಕ
ಪ್ರಾತ್ಯಕ್ಷಿಕವಾಗಿ ಮಾಡಿ ತೋರಿಸುವ ಮೂಲಕ ಈ ಪರಿಕಲ್ಪನೆಯನ್ನ ವಿವರಿಸಬಹುದು. ಹಾಗೆಯೇ ಇಲ್ಲಿ ತ್ರಿಭುಜದ ಒಳಕೋನಗಳ ಎರಡರ ಅಂತರಾಭಿಮುಖ ಎರಡು ಕೋನಗಳ ಮೊತ್ತವು ಹೊರಕೋನಕ್ಕೆ ಸಮವಾಗಿರ್ತದೆ. ಎರಡೂ ಕೋನಗಳ ಒಟ್ಟು ಮೊತ್ತ. Sum of the two interior angles is equal to the outer angle. ಹಾಗೆ ಇಲ್ಲಿ ನಾವು ಬಾರ್ ಗ್ರಾಫ್ ಅನ್ನ ಕೂಡ ಇದರಲ್ಲಿ ರಚನೆಯನ್ನ ಮಾಡಬಹುದು. ಸ್ತಂಭನಕ್ಷೆಯನ್ನ ಇಲ್ಲಿ ಸ್ತಂಭಗಳನ್ನ ರಚಿಸುವ ಮೂಲಕ ಈ ರೀತಿಯಲ್ಲಿ ಇನ್ನು ಬೇರೆ ಸ್ತಂಭಗಳನ್ನ ನಾವು ರಚಿಸುವ ಮೂಲಕ ಸರಿಯಾದ ಪರಿಕಲ್ಪನೆಯನ್ನ, ಸ್ತಂಭನಕ್ಷೆಯ ಒಂದು ಸುಂದರವಾದ ಪರಿಕಲ್ಪನೆಯನ್ನ ಮಗುವಿನಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಲ್ಲಿ ಸ್ತಂಭಗಳನ್ನ ರಚಿಸುವ ಮೂಲಕ ಅದರ ಎತ್ತರ, ಅದರ ಅಳತೆ, ಅಗಲ ಇದೆಲ್ಲವನ್ನ ನಾವು ಒಂದು ಸಮಾನವಾದ ದೂರದಲ್ಲಿ ಇರುವಂತಹದ್ದು ಪ್ರಮಾಣ ಪ್ರತಿಯೊಂದನ್ನು ಕೂಡ ನಾವು ಸ್ತಂಭನಕ್ಷೆಯ ಮೂಲಕ ಈ ರೀತಿಯಲ್ಲಿ ಸೂಚಿಸಬಹುದು. ಹಾಗೆಯೇ ಇಂಟ್ರೊಡಕ್ಷನ್ ಟು ಗ್ರಾಫ್ನಲ್ಲಿ ರೇಖೆಯನ್ನು ಎಳೆಯುವ ಮೂಲಕ ಇಲ್ಲಿರುವ ಬಿಂದುಗಳನ್ನು ನಾವು ಗುರುತಿಸಬಹುದು. ಇಲ್ಲಿ ಸಂಧಿಸುವ ಬಿಂದುಗಳನ್ನ ಯಾವ ಬಿಂದುವಿನಲ್ಲಿ ಇದು ಸಂಧಿಸ್ತದೆ ಹಾಗೆ ಇಲ್ಲಿ ಪ್ರತಿಯೊಂದನ್ನು ನಾವಿಲ್ಲಿ ಒರಿಜಿನ್ ಎಲ್ಲವನ್ನು ನಾವು ಸುಂದರವಾಗಿ ಇದರ ಪರಿಕಲ್ಪನೆಯನ್ನು ಮಗುವಿಗೆ ನೀಡಬಹುದು. ಥ್ಯಾಂಕ್ ಯು.